ಪ್ರಸಕ್ತ ಸಾಲಿನಲ್ಲಿ 12 ಕೋಟಿ ರೂಪಾಯಿ ಕೆಎಂಎಫ್ನಿಂದ ಲಾಭವಾಗಿದ್ದು ಅದನ್ನು ನೇರವಾಗಿ ರೈತರಿಗೆ ನೀಡಲಾಗಿದೆ ಎಂದು ಶಾಸಕ ಬಿಮೂಲ್ಯ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಸಂಗ್ರಹವಾಗಿದೆ. ಎಮ್ಮೆ ಹಾಲು ಹೆಚ್ಚು ಬಂದರೆ ಇನ್ನೂ ಲಾಭವಾಗುತ್ತಿದೆ ಎಂದರು. ರೈತರಿಗೆ ಬೇಡಿಕೆಯನ್ನು ಸಂಗ್ರಹ ಮಾಡುತ್ತಿದ್ದೇವೆ. ಬಯೋಗ್ಯಾಸ್ನಿಂದ ಕೆಲವೆಡೆ ಸಮಸ್ಯೆಯಾಗಿದೆ. ಗೊಬ್ಬರದಿಂದ ಒಂದು ಕುಟುಂಬದ ನಿರ್ವಹಣೆಯಾಗುತ್ತಿದೆ. ಈ ರೀತಿಯಲ್ಲಿ ಪ್ರಾಯೋಗಿಕವಾಗಿ ಮಾಡಿ ಜಿಲ್ಲೆಯಾದ್ಯಂತ ಮಾಡಲು ಚಿಂತನೆ ನಡೆಸಲಾಗುವುದು ಎಂದರು. ಖಾಸಗಿಯವರಿಗೆ ಎಮ್ಮೆ ಹಾಲು ಕೊಡುತ್ತಿರುವುದರಿಂದ ರೈತರಿಗೆ ಮೋಸವಾಗುತ್ತಿದೆ. ಅವಶ್ಯಕತೆ ಇದ್ದಾಗ ಖಾಸಗಿಯವರು ಹಾಲು ತೆಗೆದುಕೊಂಡು ಹೋಗುತ್ತಾರೆ, ಸಕಾಲದಲ್ಲಿ ತೆಗೆದುಕೊಳ್ಳುವುದಿಲ್ಲ ಎಂದರು. ಸುಮಾರು ಅಂತ 8-8.5 ಕೋಟಿ 9 ಕೋಟಿ ವಾಪಸ್ ಅವರಿಗೆ ಲಾಭಕ್ಕೆ ವಾಪಸ್ ಕೊಟ್ಟಿದ್ದೀವಿ. ಅಂದರೆ 60% ನಮ್ಮದು, 40% ಅವರಲ್ಲೆಲ್ಲ ಮಾಡ್ತೀವಿ, ಈ ಥರ ಮಾಡ್ತಾ ಇದ್ದೀವಿ. ಸೊ ಈ ಸಲ ಇನ್ನೊಂದು ವಿಶೇಷ ಅಂದರೆ ಹೈಯೆಸ್ಟ್ ಹಾಲು ಕಲೆಕ್ಷನ್ ಆಗಿತ್ತು ನಮ್ಮಲ್ಲಿ. 2,75,000 ಲೀಟರ್ ಹೈಯೆಸ್ಟ್ ಇದು ನಮ್ಮಲ್ಲಿ ಆಗಿದ್ದು. ಈ ವರ್ಷ ಅಂದರೆ ಒಂದು 3 ಲಕ್ಷ ಹಾಲನ್ನು ಕಲೆಕ್ಷನ್ ಮಾಡೋಕ್ಕೆ ಗುರಿ ಬಂದಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಸ್ಪೀಚಲ್ಲಿ ಇದೆ, ಎಮ್ಮೆ ಹಾಲು ಭಾಳ ಕಡಿಮೆ ಬರೋದಂದ್ರೆ ಇಲ್ಲಿಂದ್ರೆ ಬೆಳಗಾವಿ ಹಾಲು ಹೋಗಕ್ಕೆ ಎಮ್ಮೆ ಹಾಲು ಜಾಸ್ತಿ ಬಂತಂದರೆ ಇನ್ನೂ ನಮಗೆ ಹೆಚ್ಚು ಲಾಭ ಆಗ್ತೈತೆ. ಅದಕ್ಕೆ ಕೊಡಬೇಕಂತ ವಿನಂತಿ ಮಾಡ್ಕೊಂಡಿದ್ದೀವಿ. ಸೊ ಮತ್ತು ಇದರ ಮುಂದಿನ ದಿನಮಾನದಲ್ಲಿ ಈಗ ನಮ್ಮ ಲ್ಯಾಂಡ್ ಏನಾದ್ರು ಫೈನಲ್ ಆಯಿತು ಅಂದರೆ ಗೌರ್ಮೆಂಟ್ದಾಗ ಫೈಲ್ ಹೋಗಿದ್ವಿ. ಆ ಲ್ಯಾಂಡ್ ಫೈನಲ್ ಆಗಿ ನಾವು ಒಕ್ಕೂಟದವರು ಹಸ್ತಾಂತರ ಮಾಡಿದ್ರೆ ನಾವು ಹೊಸ ಡೈರಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ಮಾಡೋಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಿದ್ದೀವಿ. ಮತ್ತು ರೈತರಿಗೆ ಏನೇನು ಬೇಡಿಕೆ ಏನೇನು ಅದೆಲ್ಲ ಮೆನ್ಷನ್ ಮಾಡಿದ್ರೆ ಇನ್ನೊಂದು ಅಲ್ಲಿ ವಿಷಯ ನಾನು ಹೇಳಿದವರು ಬಿಟ್ಟು ಆಮೇಲೆ ಮಾಡಿದ್ರಿ. ಈಗ ಅದು ಬಯೋಗ್ಯಾಸ್ ಮುಖಾಂತರ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಆಗೋದೈತಲ್ಲ. ಯಾಕಂದ್ರೆ ನಮ್ಮ ಗೊಬ್ಬರದಲ್ಲೆಲ್ಲ ಗ್ಯಾಸ್ ಗ್ಯಾಸ್ ಅಂತ ಇದು ಬಂದೈತೆ. ಈಗ ಅಂತ ಒಂದು 150 ಸೊಸೈಟಿ ನಾವು ಸೆಲೆಕ್ಷನ್ ಮಾಡ್ಕೊಂಡು ಇದು 15 ಕಿಲೋ ಗೊಬ್ಬರ ಯೂಸ್ ಮಾಡಿದ್ರೆ ಅದರಿಂದ ಗ್ಯಾಸ್ ತಯಾರಾಗ್ತೈತಿ. ಒಂದು ಫ್ಯಾಮಿಲಿ ನಡೀತೈತಿ. ಮತ್ತು ವಾಪಸ್ ಆ ಗೊಬ್ಬರನ ಮತ್ತು ಬಲ್ಬನ್ನು ಯೂಸ್ ಮಾಡ್ಬೋದು ಅಂತ ಒಂದು ಸ್ಕೀಮ್ ಬಂದೈತಿ. LDD ಮುಖಾಂತರ ಅವರೊಂದು 20,000 ಅಮೌಂಟ್ ಹಾಕ್ತಾರೆ, ರೈತ 8,000, ನಾವು 3,000 ಕೊಡ್ತೀವಿ. ಅದೊಂದು ಇಂಪ್ಲಿಮೆಂಟ್ ಮಾಡಿ ನೋಡಿದ್ರೆ ಸಕ್ಸಸ್ ಆಯ್ತು ಅಂದರೆ ಇಡೀ ಜಿಲ್ಲೆಗೆಲ್ಲ ಕವರ್ ಮಾಡಕ್ಕೆ ನೋಡ್ತೀವಿ. ಅದಕ್ಕೆ ಈಗೆಲ್ಲ ನಾವು ಬೆಳಗಾವಿ ಹಾಲು ಇಲ್ಲಿ ಯಶಸ್ವಿಯಾಗಿ ನಡೀಬೇಕಂದ್ರೆ ನಮ್ಗೇನು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿದ್ದಾರೋ ಅವರೆಲ್ಲರೂ ನಮ್ಮ ಸಹಕಾರ ಕೊಡಬೇಕು. ಅಧಿಕಾರಿ ವರ್ಗದವರು ಇವರೆಲ್ಲರೂ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದು ಮುಂದಿನ ಇನ್ನೂ ಹೆಚ್ಚಿನ ಲಾಭ, ಇನ್ನೂ ಹೆಚ್ಚಿನ ರೈತರಿಗೆ ಸವಲತ್ತು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈಗ ಎಮ್ಮೆ ಹಾಲು ಸ್ಟಾರ್ಟ್ ಮಾಡ್ತಾರೆ. ಈಗ ಎಮ್ಮೆ ಹಾಲು ನಾವು ಪ್ರೋತ್ಸಾಹನ ಸೇರಿ 55 ರೂಪಾಯಿ ಕೊಡ್ತಾ ಇದ್ರು ಹಾಲು. ಪ್ರೈವೇಟ್ನವರು 60 ರೂಪಾಯಿ ಕೊಡ್ತಾರೆ. ಪ್ರೈವೇಟ್ನವರು 60 ರೂಪಾಯಿ ಕೊಡೋದ್ರಿಂದ ನಮ್ಮ ಹಾಲು ಮೇಲೆ ಆಕಳ ಹಾಲು ತಗೊಂಡು ನಮಗೆ ಕೊಡ್ತಾ ಇದ್ರು. ಎಮ್ಮೆ ಹಾಲು ಆ ಕಡೆ ಕೊಡತ್ತಾರೆ. ಹಾಲು ಅದರಲ್ಲಿ ಸ್ವಲ್ಪ ರೈತರಿಗೆ ಮೋಸ ಆಗ್ತೈತೆ. ಅದನ್ನ ಈಗ ಅವೇರ್ನೆಸ್ ಮಾಡ್ತೀವಿ. ಯಾಕಂದ್ರೆ ರೈತರಿಗೆ ತಗೊಂಡಾಗ ಎಲ್ಲ 50 ರೂಪಾಯಿ ಕೊಡ್ತಾರೆ. ಆರು ದಿನಗಳಾಗೆಲ್ಲ ಪ್ರಾಬ್ಲಮ್ ಆಗಿದೆ. ಅದನ್ನು ಖಂಡಿತವಾಗಿ ಮುಂದಿನ ದಿನಮಾನ ಸರಿಪಡಿಸ್ಕೊಂಡು ನಾವು ಎಲ್ಲ ಹಾಲಿಗೆ ಬರುವಂಥ ಪ್ರಯತ್ನ. ಯಾಕಂದ್ರೆ ಅವರು ಪ್ರೈವೇಟ್ದವರೆಲ್ಲ ಈಗ ಅವಶ್ಯಕತೆ ರೈತರು ಹಾಲು ಜಾಸ್ತಿ ಅವರು ಬರೋದಿಲ್ಲ. ಅದನ್ನು ರೈತರಿಗೆ ಕನ್ವಿನ್ಸ್ ಮಾಡ್ತಾರೆ. ಪ್ರೋತ್ಸಾಹನ ಆಲ್ಮೋಸ್ಟ್ ಅದು ಮಾರ್ಚ್ ತನಕ SC/ST ಬಂದಿದ್ದೇನೆ. ಜನರಲ್ದು ಡಿಸೆಂಬರ್ನಾಗ ಬಂದಿದೆ. ಅದನ್ನು ಈ ಅಧಿವೇಶನ ಗೌರ್ಮೆಂಟ್ಗೆ ಜನರಲ್ದನ್ನು ಆದಷ್ಟು ಬೇಗ ಪ್ರೋತ್ಸಾಹನ ಕೊಡ್ಸಕ್ಕೆ ಪ್ರಯತ್ನ ಮಾಡಿ. ಇಡೀ ಸ್ಟೇಟ್ ಐತೆ ನಮ್ಮ ಅಂತ ಅದನ್ನು ಕೊಡ್ಸಕ್ಕೆ ಪ್ರಯತ್ನ ಮಾಡಿ. ಎಂಟೈರ್ ಸ್ಟೇಟ್ ಬರ್ತೈತೆ ಅದು ಅಮೌಂಟ್. ಯಾಕಂದ್ರೆ ಟೋಟಲ್ ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಆ್ಯನಿಮಲ್ ಹಸ್ಬೆಂಡ್ರಿ ಅದ್ರ ಬಜೆಟ್ ಏನು 1,000 ಕೋಟಿ ಬರ್ತೈತಲ್ಲ, ಅದ್ರೊಳಗೆ 1,200 ಕೋಟಿ ಪ್ರೋತ್ಸಾಹನ ನೀಡ್ತೈತೆ. 300 ಕೋಟಿ ಅಷ್ಟೇ ಡಿಪಾರ್ಟ್ಮೆಂಟ್ ಇರ್ತೈತೆ. 1,200 ಕೋಟಿ ಈ ಸಲ ಹೆಚ್ಚುವರಿ ಅಂದ್ರೆ ಹಂತವಾಗಿ ಬರ್ತೈತೆ. ಈಗ ಆಲ್ರೆಡಿ ನಾವು ಬಾಯ್ ಪ್ರಾಡಕ್ಟ್ ಮಾಡ್ತಾ ಇದ್ದಿಲ್ಲ. ಅದೇ ಹೈಯೆಸ್ಟ್ ಎಲ್ಲ ನಮ್ಮ ತುಪ್ಪ ಸೇಲ್ ಆಗ್ತದೆ, ಪನ್ನೀರ್ ಹೋಗ್ತಾ ಇದೆ, ಬಕೆಟ್ ಮೊಸರು ಎಲ್ಲ ಗೋವಾ ಉಣ್ಣಕ್ಕೆಲ್ಲ ಹೋಗ್ತಾ ಇದ್ದಾರೆ, ಸ್ವೀಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಬೇಡ ಅಂತ ನಾವು ಬಾಯ್ ಪ್ರಾಡಕ್ಟ್ ಜಾಸ್ತಿ ಯಾಕೆ ಹೋಗ್ಬಿಡತ್ತಂದ್ರೆ ಅದಕ್ಕೆ ಹೆಚ್ಚು ಲಾಭ ಇದೆ. ಹಾಲಿನ ಮಾರ್ಕೆಟ್ ಕಡಿಮೆ ಇರ್ತದೆ. ಸೊ ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಬಾಯ್ ಪ್ರಾಡಕ್ಟ್ ಏನು ಮಾಡ್ತಾರೆ ಹೊಸ ಡೈರಿ ಅಂತ ಪ್ಲಾನ್ ಮಾಡ್ತಾರೆ. ಹೈನುಗಾರಿಕೆ ಮಾಡೋದು ಇಷ್ಟೇ ಹೇಳ್ತಿದ್ದಾರೆ. ನೀವು ಒಂದು ಸಲ ಒಂದು ಯಾವುದೋ ಬೆಳೆ ಮಾಡ್ರೆ ನೀವು ಗೊಂಜಾಳ ಬೆಳೆದ್ರೆ 2 ಸಲ ಬರ್ತೈತಿ. ಕಬ್ಬು ಬೆಳೆಸಿದ್ರೆ 1 ಸಲ ಬರ್ತೈತಿ ವರ್ಷಕ್ಕೆ.
ನೀವು ಹಾಲು ಅಂದ್ರೆ ಉತ್ಪಾದನೆ ಮಾಡಕತ್ರ ನೀವು ಅದನ್ನು ಆ ಉದ್ಯೋಗ ಬಂದು ಅದು ಇರಲಿ, ಇದು ಸೈಡ್ ಬಿಸ್ನೆಸ್ ಥರ ನೀವು ಮಾಡ್ಕೋತೀನಂದ್ರೆ ಅವ್ನು ಬರೀ ಎರಡೇ ಆಕಳ ಕಟ್ಟ ತಿಳ್ಕೊಂಡ್ರಿ. ಎರಡೇ ಆಕಳ ಕಟ್ಟಂದ್ರೆ ಬೆಳಿಗ್ಗೆ 5 ಲೀಟ್ರ್ ಬಂದು 10 ಲೀಟ್ರ್, ಸಾಯಂಕಾಲ 20 ಲೀಟ್ರ್ ಡೈಲಿ ಅವ್ನು ಏನಾರು ಮಾಡ್ಕೊತ ಹೋದಂದ್ರೆ ಅವ್ನು ಕನಿಷ್ಠ ತಿಂಗಳಿಗೆ ಎಲ್ಲ ಖರ್ಚು ತೆಗೆದು 10,000 ರೂಪಾಯಿ ಉಳಿತೈತಿ. 10,000 ಉಳಿದ್ರೆ ವರ್ಷಕ್ಕೆ 1,20,000 ಇನ್ಕಮ್ ಬರ್ತದೆ. ಇದನ್ನು ಮಾಡ್ರಿ ಅಂತೇಳಿ ಅವೇರ್ನೆಸ್ ಮಾಡತ್ತಂದ್ರೆ ಅದನ್ನು ಮುಂದಿನ ದಿನಮಾನದಾಗ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಆದಷ್ಟು ರೈತರು ಈ ಕಡೆ ಬರಲಿ. ಬರೀ 2 ಆಕಳ ಕಟ್ಟಿರ್ತೈತೆ. ಇವತ್ತು ಆ್ಯಕ್ಚುಲಿ ಅನ್ನ ಸಂಸ್ಥೆಯಲ್ಲಿ ಅವ್ರಿಗೂ ಗೆಸ್ಟ್ ಕರೆದಿದ್ದವ್ರು ಇಲ್ಲಾಗೆ ಬರೋದಿಲ್ಲ. ಆಕಳದಕ್ಕೆ ಇಲ್ಲ ಕೊಡಿಸ್ ಅಂತ ಹೇಳಿ DCC ಬ್ಯಾಂಕಿಂದ ಆಕಳಿಗೆ ಕೊಡಿಸ್ಬೇಕಂತ ಪ್ಲ್ಯಾನ್ ಇದೆ. ಅದನ್ನು ಮುಂದಿನ ದಿನಮಾನದಲ್ಲಿ ನಾವು ಸೆಕ್ಯೂರಿಟಿ ಹೆಂಗೆ ಮಾಡ್ಬೇಕಂತ ಅದನ್ನು ಡಿಸೈನ್ ತಗೋಬೇಕು. ಅದರಿಗೆ ಸೆಕ್ರೆಟರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಅವ್ರ ಕೈಯಾಗ ಇರ್ತೈತಿ, ಆಡಳಿತದ ಕಡೆ ಇರ್ತೈತಿ. ಹೊರಗೆ ಕೊಡ್ಬೇಕಪ್ಪ ಅವ್ರ ಅವಶ್ಯಕತೆ ಇದ್ದಾಗ ಹಾಲು ಹೆಚ್ಚಾದಾಗ ಕೇರ್ ಮಾಡಿದ್ರೆ ಮತ್ತು ನಿಮ್ಮ ಕಡೆ ಬರಬೇಕು. ಮತ್ತು ಈಗ ಯಾಕೆ ಮಾಡ್ತೀರಿ 2 ಟೈಮ್ ನಾಗೆ ಕೊಡೋದು ಮೋಸ್ಟ್ಲಿ ಒಂದು ತಿಂಗಳಾಗ ಇಂಪ್ರೂವ್ ಆಗ್ಬೋದು, ಹಾಲು ಹೆಚ್ಚಿಗೆ ಬರ್ಬೋದು. ಈಗ ಬರ್ತಿದ್ದು ಈಗ ಹೆಚ್ಚು ಬಂದ್ರೆ ಮಾರ್ಕೆಟ್ ಅದಕ್ಕೆ ಹೆಚ್ಚಿಗೆ ಡಿಮಾಂಡ್ ಅಂದರೆ ಲಾಭ ಆಗ್ತದೆ. ಏನ್ರಿ ಸರ್ ಸದಸ್ಯರು ಯಾರು ಆ ಥರ ಮಾಡ್ಕೊಂಡಿಲ್ಲ. ಇಲ್ಲ, ಸದಸ್ಯರು ಯಾರು ಮಾಡ್ಕೊಂಡಿಲ್ಲ. ಕೆಲವೊಂದು ಕಡೆ ಏನಾಗ್ತದೆ ಅಂದ್ರೆ ಅಲ್ಲೇ ಬಂದು ಕೆಲವೊಂದು ಪ್ರೈವೇಟ್ದವರು ಈ ಎಮ್ಮೆಯಲ್ಲಿ ಸಪ್ರೇಟಾಗಿ ಒಯ್ಯುವಂಥ ಮಾಡ್ಬೋದಿಲ್ಲ ಸೊಸೈಟಿಗೆ. ಅದು ಈ ಕೆಲವೊಂದು ಪ್ರೈವೇಟ್ದವರು ಬೇರೆ ಕಡೆ ಮಾಡತ್ತಾರೆ. ನಮ್ಮ ಸದಸ್ಯರು ಮಾಡಿಲ್ಲ. ಕೆಲವೊಂದು ಹಾಲು ಹೊಂದಿಲ್ಲ ಹೋಗಾಕ ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಎಮ್ಮೆ ಹಾಲಿಗೆ ಆಕಳ ಹಾಲು ನಮ್ಮ ಜಾಸ್ತಿ ಇದೆ ರೇಟ್. ನಾವು ರೈತರಿಗೆ ಕೊಡೋದು ಆಕಳ ನಮ್ಮ ಜಾಸ್ತಿ ಇದೆ. ಎಮ್ಮೆ ಹಾಲು ಅವ್ರದ್ದು 5 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಪ್ರೈವೇಟ್ ಆಗ್ತದೆ. ಆದರೂ ನಾವು 55 ರೀಚ್ ಆಗಿದೆ. ಮೊದಲ ಕಡೆ 43 ಇದ್ದು ಈಗ 55 ಬಂದಿದ್ದು. ಇನ್ನೂ ಮತ್ತು ಹೆಲ್ಪ್ ಜಾಸ್ತಿ ಮಾಡೋದಕ್ಕೆ ಕೊಡೋಕೆ ಹೇಳೋದು ಹಂಗೆ ಕೇಳಕ್ಕೆ ಬರೋಲ್ಲ. ಯಾಕಂದ್ರೆ ಎಲ್ಲರೂ ನಮ್ಮ ರೈತರು ಇರ್ತಾರೆ. ನೀವು ಎಮ್ಮೆ ಕೊಂಡು ನಾವು ಆಕಳ ಕೊಡ್ತಂದಾಗ ಅಲ್ಲಿ ರೈತರಿಗೆ ಅಡಚಣೆ ಆಗ್ತೈತಿ. ಏನೋ ರಿಕ್ವೆಸ್ಟ್ ಮಾಡಿ ವಿನಂತಿ ಮ್ಯಾಗ ಹೊಂದಾಣಿಕೆ ಮ್ಯಾಗ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon Amarcon collection, खड़े बाजार, बेलगाम।